ನಮ್ಮ ಮನೆಯಲ್ಲಿ ಉಳಿದಿರ್ತಕ್ಕಂಥ ನಾವು ಬೇಯಿಸಿರ್ತಕ್ಕಂಥ ಪದಾರ್ಥ ಅನ್ನ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಇನ್ನೊಂದು ಕೊಡ್ತೀವಿ ಉಳಿದದ್ದು. ಆದ್ರೆ ಅವಾಗ ಅವ್ರು ನಮಗೆಲ್ಲ ದವಸ ಧಾನ್ಯಗಳನ್ನು ತಮ್ಮ ಮನೆಗೆ ಏನು ದವಸ ಧಾನ್ಯ ಬೆಳೆದಿದ್ರು ಅದನ್ನು ಭಿಕ್ಷಾಟನೆ ಮಾಡ್ತಿದ್ರು. ಈ ಗುರು ಶಿಷ್ಯರಿಗೆ ಇಬ್ಬರಿಗೆ ನೀಡ್ತಾರೆ. ಅವಾಗ ಗುರು ಶಿಷ್ಯರಿಬ್ಬರು ಆ ಭಿಕ್ಷೆ ನೀಡಿರ್ತಕ್ಕಂಥ ಪದಾರ್ಥವನ್ನು ದವಸ ಧಾನ್ಯಗಳನ್ನು ತಗೊಂಡು ಒಂದು ನದಿ ದಂಡೆಯಲ್ಲಿ ಕೂಡ್ತಾರೆ. ಗುರುಗಳು, ಸದಾಶಿವ ಗುರುಗಳು ಅದನ್ನು ಜನರು ಕೊಟ್ಟಿರ್ತಕ್ಕಂಥ ಭಿಕ್ಷೆ, ಆ ಎಲ್ಲ ಧಾನ್ಯಗಳು ಏನೇನಿರ್ತಾವ ಆ ಧಾನ್ಯಗಳೆಲ್ಲ ಮಿಶ್ರಣ ಮಾಡಿ ಸರಳವಾಗಿ ಒಂದು ಉಪಹಾರ ತಯಾರು ಮಾಡ್ತಾರೆ. ಆ ಉಪಹಾರನ ಇಬ್ಬರು ಸೇವಿಸ್ತಾರೆ. ಸೇವಿಸಿದ ತಕ್ಷಣವೇ ಮತ್ತೆ ಶಿವರಾಜ ಮಹಾರಾಜರು ಗುರುಗಳು ಕೇಳ್ತಾರೆ, ಗುರುಗಳೇ ಮತ್ತೇನ ನನ್ನ ಕೈಲಿ ಈ ಭಿಕ್ಷಾಟನೆ ಮಾಡಿಸ್ತೇವೆ, ಮತ್ತಿನ್ನೇನಾಗಿದ್ರೆ ಹೇಳ್ರಂತಾರೆ. ಅವಾಗ ಗುರುಗಳು ಅಂತ ಹೇಳ್ತಾರೆ, ಈಗ ಶಿವಾಜಿ ಮಹಾರಾಜರೇ ತನ್ನ ಎದಿನ ಮೇಲೆ ತಾನು ಹುಟ್ಟಿರ್ತಾನಲ್ಲ ಉಡುಪು ಕೇಸರಿ ಬಣ್ಣದ್ದು, ಆ ಕೇಸರಿ ಬಣ್ಣದ್ದು ಒಂದು ತಾನು ಶಾಲ್ ತೆಗೆದು ಮಹಾರಾಜನಿಗೆ ಕೊಡ್ತಾರೆ. ಇದು ತಗೊಳ್ರಿ, ಇದು ಕೇಸರಿ ಬಣ್ಣದ್ದು, ಇದು ತಗೊಂಡು ಇದನ್ನು ಧ್ವಜ ಮಾಡ್ಕೊಂಡು ನೀನು ರಾಜ್ಯಭಾರ ಮಾಡಂತಂದೇಳಿ ಕಳಿಸ್ತಾರೆ. ಅವಾಗ ಶಿವಾಜಿ ಮಹಾರಾಜರು ಅದೇ ಗುರುಗಳು ಕೊಟ್ಟಿರ್ತಕ್ಕಂಥ ಆ ವಸ್ತುವನ್ನು ತಗೊಂಡು ಕೇಸರಿ ಬಣ್ಣದ ಧ್ವಜವನ್ನು ತನ್ನ ರಾಜ್ಯದ ಲಾಂಛನವನ್ನಾಗಿ ಮಾಡ್ಕೊಂಡು, ಧ್ವಜವನ್ನಾಗಿ ಮಾಡ್ಕೊಂಡು ರಾಜ್ಯಭಾರ ಮಾಡ್ತಾರೆ. ಯಾಕಂದರೆ ಅವ್ರು ಎಡ್ಕೊಂತ ಹೋದಂಗೆಲ್ಲ ಎಷ್ಟು ಹೇಳಿದ್ರು ಕೂಡ ಸಾಕು. ಕಾರ್ಗಿಲ್ಗೆ ಅವರು ಬಸ್ಸನ್ನು ಕೊಟ್ಟು ಬರುತ್ತೆ ಹೇಳ್ಬಿಟ್ಟು 2 ನಿಮಿಷ ಮುಗಿಸ್ಬೇಕಪ್ಪ, ನೀನು ಜಾಸ್ತಿ ಮಾತಾಡಬೇಡ, ಅದಕ್ಕೆ ಇಲ್ಲಿಗೆ 5 ನಿಮಿಷ ಅಂತಾರೆ ಅಷ್ಟು ಚೀಫ್ ಆಫೀಸರ್ ಸಾಹೇಬರು, ನಾನು ಮುಗಿಸ್ಬಿಡ್ತೇನೆ. ಅದೇ ರೀತಿ ಛತ್ರಪತಿ ಶಿವಾಜಿ ಮಹಾರಾಜರು 1627ರಲ್ಲಿ ಏನು ಜನಿಸ್ತಾರೆ, ಈ ಫೆಬ್ರವರಿ 19ರಂದು. ಅದಾದ ನಂತರ 1674ರಲ್ಲಿ ಈ ಗುರುಗಳು ಏನು ಹೇಳಿದ್ರು ಕೇಸರಿ ಧ್ವಜ, ಆ ಧ್ವಜವನ್ನು ತನ್ನ ಲಾಂಛನವನ್ನಾಗಿ ಮಾಡ್ಕೊಂಡು ರಾಜ್ಯಭಾರ ಮಾಡಬೇಕಲ್ಲ, ಅವತ್ತು 1674ರಲ್ಲಿ ಸಿಂಹಾಸನವಾಗಿ ಅವರು ಕಿರೀಟಧಾರಣೆ ಆಗ್ತದೆ ಅಭಿಷೇಕವಾಗಿ ರಾಜರಾಗಿ. ಅಂದಿನಿಂದ ಅವತ್ತು ಅವರು ಮೊಘಲರನ್ನು ನಿರ್ಮಾಣಿಸ್ತಾರೆ. ಔರಂಗಜೇಬನ 2 ಸರಿ ಸೋಲಿಸ್ತಾರೆ ಮಾರುವೇಷ. ಯಾಕಂದ್ರೆ ಔರಂಗಜೇಬು ದೊಡ್ಡ ಅವಾಗ ಆಳ್ವಿಕೆ ಮಾಡ್ತಕ್ಕಂಥ ಮಹಾರಾಜ. ಆ ಔರಂಗಜೇಬನ ಹೆದರ್ಕೊಂಡು ಇವರು ಅವ್ರಿಗೆ ಬಂದಿದ್ರಾಗ್ತಾರೆ, ಶರಣಾಗತಿ ಆಗ್ತಾರೆ. ಅವಾಗ ಮಾರುವೇಷ ತೊಟ್ಟು ಮತ್ತೆ ಅಲ್ಲಿಂದ ಬಿಡುಗಡೆ ಆಗ್ತಾರೆ. ಯಾಕಂದ್ರೆ ಒಂದು ಪುಟ್ಟಿ ಹಣ್ಣುಗಳು ಮಾರ್ತಕ್ಕಂಥ ಪುಟ್ಟಿ, ಆ ಪುಟ್ಟಿಯಲ್ಲಿ ಮಾರುವೇಷದಲ್ಲಿ ಹೊರಗಡೆ ಹೋಗಿ ಬರ್ತಾರೆ. ಬಂದು ಆ ಔರಂಗಜೇಬು ಕೂಡ ಸೋಲಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಈ ಮಹಾರಾಜರು ಲಾಸ್ಟ್ಗೆ ಏನಂತಾರೆ ಅಂದರೆ 1680ರಂದು ಶರಣ ಅಂದರೆ ಮರಣ ಅಂತಾರೆ. ಅಲ್ಲಿಗೆ ಇವರ ವಂಶ ಸಮಾಪ್ತಿ ಆಗ್ತದೆ. ಯಾಕಂದರೆ ಮರಾಠ ಸಂಸ್ಥಾನದ ಮೊಟ್ಟ ಮೊದಲನೇ ರಾಜ, ಮರಾಠ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ರಾಜ ಯಾರಾದ್ರೆ ಶಿವಾಜಿ ಮಹಾರಾಜರು, ಛತ್ರಪತಿ ಶಿವಾಜಿ ಮಹಾರಾಜರು. ಅದಕ್ಕಾಗಿ ಅವರ ಜೀವನ ಸ್ಮರಣೆಗೋಸ್ಕರ ನಾವು ಇವತ್ತು ಇಡೀ ದೇಶದಾದ್ಯಂತ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಿದ್ದೇವೆ. ಅದೇ ರೀತಿಯಾಗಿ ಈ ಜಯಂತಿಯ ಸಂದರ್ಭದಲ್ಲಿ ಮಾನ್ಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಮುಖ್ಯಾಧಿಕಾರಿಗಳು, ಸಿಬ್ಬಂದಿ ವರ್ಗದವರು ನನಗೆ ಆ ಶರಣರ ಬಗ್ಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಹಿಸಿ ನಾನು 2 ಮಾತುಗಳಿಗೆ ವಿರಾಮ ಕೊಡ್ತೇನೆ. ಜೈ ಜೈ ಕರ್ನಾಟಕ.